ಶಿವನಿಗೆ ಆಲಯವೇ ಇಲ್ಲ, ಮರದ ಒಳಗಡೆ ಬಂದು ನೆಲೆಸಿರುವಂತಹ ಶಿವಲಿಂಗವನ್ನು ಎಲ್ಲಾದರೂ ನೋಡಿದ್ದೀರಾ? ನಿಜವಾಗ್ಲೂ ಹೌದು, ಇದೊಂದು ವಿಶೇಷವಾದ ಅಪರೂಪವಾದ ದೇವಸ್ಥಾನ. 1200 ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ಆದಿಸ್ಥಳ ಅಂತಾನೆ ಹೇಳ್ಬೋದು. ಅಂತಂದ್ರೆ ಎಷ್ಟೋ ಮಹಾರಾಜರು ಆಳಿದಂತಹ ಬಸ್ರೂರಿನಲ್ಲಿರುವಂತಹ ಈ ದೇವಸ್ಥಾನದಲ್ಲಿ ಇದಕ್ಕೆ ಅಚ್ಚರಿಯ ಇತಿಹಾಸವೇ ಇದೆ. ಹಾಗಾದ್ರೆ ಈ ಊರಿನಲ್ಲಿ ನಡೆಯುವಂತಹ ಅಚ್ಚರಿಯ ಸ್ಥಳ ಪುರಾಣದ ಬಗ್ಗೆ ಹಾಗೆ ಈ ದೇವಸ್ಥಾನದ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶ್ರೇಯ ಮಾರುವಂತೆ ಚಾನಲ್. ನಾನಿವತ್ತು ತುಂಬಾ ವಿಶೇಷವಾಗಿರುವಂತಹ ಒಂದು ದೇವಸ್ಥಾನಕ್ಕೆ ಬಂದಿದ್ದೇನೆ. ದೇವಸ್ಥಾನಕ್ಕೆ ಆಲಯವೇ ಇಲ್ಲ ಅಂತಹ ಒಂದು ದೇವಸ್ಥಾನವಿದು. ಅಂತಂದ್ರೆ ಮರದ ಒಳಗಡೆ ಶಿವನ ಲಿಂಗ ಇರೋದನ್ನ ಕೂಡ ನಾವು ಕಾಣಬಹುದು. ಅಷ್ಟು ಮಾತ್ರ ಅಲ್ಲ, ಸುಮಾರು 1200 ವರ್ಷಗಳ ಹಳೇದಾದಂತ ಇತಿಹಾಸವನ್ನ ಹೊಂದಿರುವಂತಹ ದೇವಸ್ಥಾನವಿದು. ಈ ದೇವಸ್ಥಾನ ಇರುವಂತದ್ದು ನಮ್ಮ ಕುಂದಾಪುರದ ಬಸ್ರೂರಿನಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನದ ಅಪೋಸಿಟ್ ಅಲ್ಲಿ ಈ ಒಂದು ದೇವಸ್ಥಾನವನ್ನ ಕಾಣ್ಲಿಕ್ಕೆ ಸಿಗುತ್ತೆ. ನೀವು ಇಲ್ಲಿ ಬಂದ ತಕ್ಷಣ ಒಂದು ನಂದಿಯನ್ನ ಕಾಣಬಹುದು. ನಂದಿಗೆ ಪಾಣಿಪೀಠವಿರುವಂತಹ ನಂದಿಯನ್ನ ಕಾಣ್ಲಿಕ್ಕೆ ತುಂಬಾ ಅಪರೂಪವಾಗಿ ಸಿಗುವಂತದ್ದು. ಎಲ್ಲಾ ದೇವಸ್ಥಾನದಲ್ಲಿ ಶಿವನ ಎದುರುಗಡೆ ನಂದಿ ಇದ್ದೇ ಇರ್ತಾರೆ, ಆದ್ರೆ ಈ ತರ ಒಂದು ಪಾಣಿಪೀಠವನ್ನ ಹೊಂದಿರುವಂತಹ ನಂದಿಯನ್ನ ನೀವು ಕಾಣ್ಲಿಕ್ಕೆ ತುಂಬಾನೇ ಅಪರೂಪ. ಏನಕ್ಕಂತಂದ್ರೆ ಇದ್ರ ಅರ್ಥ ಇಲ್ಲಿ ನಂದಿಗೆ ಕೂಡ ಅಭಿಷೇಕ ಆಗ್ತಾ ಇದೆ ಅಂತ ನಾವು ತಿಳ್ಕೋಬೇಕು. ಹಾಗೆ ನೀವಿಲ್ಲಿ ಕಾಣ್ತಾ ಇರುವಂತಹ ದೇವಾಲಯದ ಎದುರುಗಡೆ ಈ ಎಲ್ಲಾ ಕಲ್ಲುಗಳು 1200 ವರ್ಷದ ಹಳೇದಾಗಿರುತ್ತೆ. ಅಷ್ಟು ಮಾತ್ರ ಅಲ್ಲ, ಇದಕ್ಕೆ ಯಾವುದೇ ತರದಂತಹ ಸಿಮೆಂಟ್ಗಳನ್ನ ಯೂಸ್ ಮಾಡ್ಲಿಲ್ಲ. ಅಂತಂದ್ರೆ ಸುಣ್ಣ ಮತ್ತೆ ಮಣ್ಣಿನಿಂದ ಯೂಸ್ ಮಾಡಿ ಈ ಒಂದು ಕಲ್ಲುಗಳನ್ನ ಕಟ್ಟಲಾಗಿದೆ. ಅಷ್ಟು ವರ್ಷದ ಹಿಂದೆ ಕಟ್ಟಿರೋದು ಇವತ್ತೊಂದು ಅಳಿವಿನ ಅಂಚಿನಲ್ಲಿದ್ದು ಈ ತರ ಕಾಣಿಸುತ್ತೆ. ಇಲ್ಲಿ ನಂದಿಯ ಎದುರುಗಡೆಯಿಂದ ಶಿವನ ದರ್ಶನವನ್ನ ಮಾಡ್ಬೇಕು ಅಂತಿದ್ರೆ ಒಂದು ಮರ ಇದೆ. ಅಂತಂದ್ರೆ ಆಲದ ಮರ, ಸಾಧಾರಣ 800 ವರ್ಷದ ಹಳೆಯ ಮರ ಇದು. ಆ ಮರದ ಒಳಗಡೆ ನಾವು ಶಿವಲಿಂಗವನ್ನ ಕಾಣುವಂತದ್ದು. ದೇವಸ್ಥಾನದ ಎದುರುಗಡೆ ಈ ತರ ನೀವು ಅರೆಕಲ್ಲು, ಇದು ತುಂಬಾ ಹಳೆಯ ಕಾಲದಲ್ಲಿ ಯೂಸ್ ಮಾಡ್ತಾ ಇದ್ರಲ್ವಾ, ಆ ತರದ ಒಂದು ಕುರುಹುಗಳನ್ನ ಕಾಣಬಹುದು. ಅಷ್ಟು ಮಾತ್ರ ಅಲ್ಲ, ದೇವಸ್ಥಾನದ ಒಳಗಡೆ ಒಂದು ಚಿಕ್ಕದಾಗಿರುವಂತಹ ಒಂದು ಪ್ರತೀತಿ ಅಂತಾನೆ ಹೇಳ್ಬೋದು, ಅದು ಕೂಡ ಸಿಕ್ಕಿದೆ. ಅದನ್ನು ಕೂಡ ತೋರಿಸ್ತೇನೆ. ಹಾಗೆ ದೇವರ ದರ್ಶನವನ್ನ ಕೂಡ ಮಾಡ್ಕೊಂಡು ಬರೋಣ, ಬನ್ನಿ. ದೇವಸ್ಥಾನದಲ್ಲಿ ಪ್ರತಿನಿತ್ಯ ನಿಮ್ಗೆ ಅರ್ಚಕರನ್ನ ಕೂಡ ಕಾಣ್ಲಿಕ್ಕೆ ಸಿಗಲ್ಲ. ಇಲ್ಲಿ ಯಾವುದೇ ತರದ ಅರ್ಚನೆಗಳು ಭಕ್ತರಿಗೋಸ್ಕರ ಇಲ್ಲಿ ನಡೆಸಲಾಗಲ್ಲ. ಅರ್ಚಕರು ಬಂದು ಶಿವನಿಗೆ ಪೂಜೆಯನ್ನ ಮಾಡಿ ಹೋಗ್ತಾರೆ. ಹಾಗಾದ್ರೆ ನಿಮ್ಗೆ ಏನಾದ್ರು ವಿಶೇಷ ಪೂಜೆ ಇದ್ರೆ ಕೂಡ ನೀವು ಅದನ್ನ ಮಾಡಿಸ್ಕೋಬಹುದು. ಬಸ್ರೂರಿನಲ್ಲಿ ಇದು ಮಾತ್ರ ಅಲ್ಲ, ಅನೇಕ ತರದಂತಹ ವೈಶಿಷ್ಟ್ಯತನ ಹೊಂದಿರುವಂತಹ ದೇವಸ್ಥಾನಗಳನ್ನ ಕಾಣಬಹುದು. ಅದರಲ್ಲಿ ಇದು ಒಂದು. ಇಲ್ಲಿ ನೀವು ಬಂದ್ರೆ ಎದುರುಗಡೆ ತುಳಸಿ ಕಟ್ಟೆ ಇರುತ್ತೆ. ಈ ತುಳಸಿ ಕಟ್ಟೆಯ ಹಿಂಭಾಗದಲ್ಲಿ ನಾನು ಹೇಳಿದಾಗೆ ಹಳೆಯ ಒಂದು ಮರ ಇರುತ್ತೆ. ಆ ಮರದ ಒಳಗಡೆ ಶಿವನ ಲಿಂಗ ಇರುತ್ತೆ. ಒಂದು ನಿಮ್ಗೆ ಎಲ್ಲೂ ಕಾಣ್ಲಿಕ್ಕೆ ಸಿಗದೆ ಇರುವಂತಹ ಒಂದು ದೇವಸ್ಥಾನ ಅಂತಾನೆ ಹೇಳ್ಬಹುದು. ಬನ್ನಿ. ಈಗ ನಾನು ಹೇಳಿರುವಂತೆ ಈ ಒಂದು ಮರದ ಒಳಗಡೆ ಶಿವನ ಲಿಂಗವನ್ನ ಕಾಣಬಹುದು. ಇಲ್ಲಿ ಏನಾಗ್ತಿತ್ತಂದ್ರೆ ತುಂಬಾ ಜನ ಇಲ್ಲಿಗೆ ಬಂದು ಮಡಿ ಇಲ್ದೆ, ಶಿಷ್ಟಾಚಾರ ಇಲ್ದೆ ಇದ್ರ ಒಳಗಡೆ ಎಲ್ಲ ಹೋಗ್ತಾ ಇದ್ರಂತೆ. ಹಾಗೆ ಇದಕ್ಕೆ ತುಂಬಾ ಪ್ರತೀತಿ ಇರುವಂತಹ ದೇವಸ್ಥಾನ, ತುಂಬಾ ಕಾರಣಿಕವಾದಂತಹ ಲಿಂಗವನ್ನ ಹೊಂದಿರುವಂತದ್ದಾಗಿರುತ್ತೆ. ಆದ್ರಿಂದ ನೀವೇನಾದ್ರೂ ಈ ದೇವಸ್ಥಾನಕ್ಕೆ ಬರ್ತಿದ್ದೀರಾ, ಹಾಗೆ ಇದ್ರ ಒಳಗಡೆ ಹೋಗಿ ಶಿವಲಿಂಗವನ್ನ ನೋಡ್ಬೇಕು ಅಂತಿದ್ರೆ ಈಗ ಅವರು ಅಲೋ ಕೂಡ ಮಾಡ್ತಾ ಇಲ್ಲ. ಇನ್ನು ನೀವೇನಾದ್ರೂ ಪರ್ಮಿಷನ್ ತೆಗೆದು ಅಲೋ ಮಾಡ್ಕೋಬೇಕು ಅಂತಿದ್ರೆ ನೀವು ಅಷ್ಟು ಶಿಷ್ಟಾಚಾರದಲ್ಲಿ ಮಡಿಯಲ್ಲಿ ಬರ್ಬೇಕಾಗತ್ತೆ. ನೀವಿಲ್ಲಿ ಕಾಣಬಹುದು, ಯಾರಿಗೆ ಒಳಗಡೆ ಹೋಗ್ಲಿಕ್ಕೆ ಆಗಲ್ಲ ಅವರು ಹೊರಗಡೆಯಿಂದವೇ ಶಿವಲಿಂಗವನ್ನ ದರ್ಶನ ಕೂಡ ಮಾಡ್ಕೊಳ್ಬಹುದು. ಹಾಗೆ ಇಲ್ಲಿಂದ ಬಂದ ತಕ್ಷಣ ಶಿವಲಿಂಗವನ್ನ ಕಾಣಬಹುದು. ಅದರಲ್ಲಿರುವಂತಹ ಶಿವಲಿಂಗ ಇದು ಹಳೆ ಮರ ಆಗಿರುತ್ತೆ. ನೀವು ಮೇಲೆ ಎತ್ತರಕ್ಕೆ ನೋಡಿದ್ರೆ ತುಂಬಾ ತಂಪಾದ ಜಾಗ ಇರುತ್ತೆ. ದರ್ಶನವನ್ನ ಮಾಡಿ ನಾವು ಹೀಗೆ ಅದೇ ದಾರಿಯಲ್ಲಿ ಮತ್ತೆ ಹೊರಗಡೆ ಹೋಗ್ಬೇಕಾಗತ್ತೆ. ಬನ್ನಿ. ತುಂಬಾ ಚಿಕ್ಕದಾದಂತಹ ಒಂದು ಜಾಗ ಇರುತ್ತೆ ಅಷ್ಟೇ ಒಳಗಡೆ ಹೋಗ್ಲಿಕ್ಕೆ. ಆದವ್ರು ಮಾತ್ರ ಹೋಗ್ಬೋದು. ನಾನು ಹೇಳ್ದಂಗೆ ಶಿಷ್ಟಾಚಾರಗಳನ್ನ ಪಾಲನೆ ಮಾಡದವರು ಮಾತ್ರ ಹೋಗ್ಬೋದು. ಇನ್ನು ಬಟ್ಟೆಯಲ್ಲಿ ಕೂಡ ಹಾಗೆ ಸಾಂಸ್ಕೃತಿಕ ಉಡುಗನ್ನ ತೊಟ್ಟವರು ಮಾತ್ರ ಈ ದೇವಸ್ಥಾನದ ಒಂದು ಒಳಗಡೆ ಬರ್ಬೇಕು ಅಂತ ಹೇಳಿ ಒಂದು ನಿಯಮನೆ ಮಾಡಿದ್ದಾರೆ. ಹಾಗೆ ಇಲ್ಲಿ ತುಂಬಾ ಜೀರ್ಣೋದ್ಧಾರದ ಕೆಲಸ ಕೂಡ ಆಗ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ನಾನು ಹೇಳ್ದಾಗೆ ಇಲ್ಲೊಂದು ಕುರುಹು ಸಿಕ್ಕಿದೆ ರೀಸೆಂಟ್ ಆಗಿ, ಅದನ್ನ ಕೂಡ ಇಲ್ಲಿ ನಾವು ಸೈಡಲ್ಲಿ ಕಾಣಬಹುದು. ಬನ್ನಿ. ಇದು ರೀಸೆಂಟ್ ಆಗಿ ದೇವಸ್ಥಾನದ ಒಂದು ಆವರಣದಲ್ಲಿ ಸಿಕ್ಕಿರುವಂತದ್ದು. ಇದು ಸಾಧಾರಣ ಅಷ್ಟೇ. ಈ ದೇವಸ್ಥಾನಕ್ಕೆ ಎಷ್ಟು ಹಳೆಯ ಇತಿಹಾಸವಿದೆ
ಅಷ್ಟೇ ಒಂದು ಹಳೆ ಇತಿಹಾಸವನ್ನ ಹೊಂದಿರುವಂತಹ ಒಂದು ಕುರುಹು ಆಗಿರುತ್ತೆ. ಅದೆಷ್ಟೋ ಪುಣ್ಯಕ್ಷೇತ್ರಗಳನ್ನ ನಾನು ಕೂಡ ಹೋಗಿದ್ದೇನೆ. ಆದರೆ ಇಂಥ ವಿಶೇಷವಾದ ಒಂದು ತಾಣದಲ್ಲಿರುವಂತಹ ಶಿವಲಿಂಗವನ್ನ ಇದುವರೆಗೆ ನಾನು ಎಲ್ಲಿಯೂ ನೋಡಲೇ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಇಲ್ಲಿಯ ಒಂದು ವೈಬ್ರೇಷನ್ ಅಂತಂದ್ರೆ ಇಲ್ಲಿಯ ಒಂದು ಅನುಭವವನ್ನ ನೀವೇ ಹೋಗಿ ಪಡ್ಕೊಳ್ಬೇಕು. ಏನಕ್ಕಂತಂದ್ರೆ ಅಷ್ಟು ವಿಶೇಷವಾದಂತಹ ದೇವಸ್ಥಾನವಿದು. ಇನ್ನು ಮಳೆಗಾಲದಲ್ಲಿ ನೀವು ಈ ದೇವಸ್ಥಾನಕ್ಕೆ ಹೋಗ್ತಿದ್ದೀರಾ ಅಂತಾದ್ರೆ ತುಂಬಾ ಜಾಗ್ರತೆಯಿಂದ ಹೋಗ್ಬೇಕು. ಏನಕ್ಕಂತಂದ್ರೆ ಯಾವುದೇ ಆಲಯ ಇಲ್ಲದೆ ಇರೋ ಕಾರಣ ಒಳಗಡೆ ಸೋರುವಂತಹ ಕ್ರಿಯೆಗಳು ಕೂಡ ನಡೀತಾ ಇರುತ್ತೆ. ಅದಕ್ಕೋಸ್ಕರ ತುಂಬಾ ಜಾರ್ತದೆ. ಅದನ್ನ ಕೂಡ ನಾವಿಲ್ಲಿ ನೋಡ್ಕೊಂಡು ನಡಿಬೇಕಾಗತ್ತೆ. ಮಳೆಗಾಲ ಅಲ್ಲದೆ ಬೇರೆ ಎಲ್ಲಾ ಒಂದು ಸಮಯನೂ ಇದಕ್ಕೆ ಸೂಕ್ತವಾಗಿರುತ್ತೆ. ನೀವು ಯಾವಾಗ್ಲೂ ಕೂಡ ಇಲ್ಲಿ ವಿಸಿಟ್ ಮಾಡಬಹುದು. ಆಲದ ಮರ ಹೊರಗಡೆಯಿಂದ ಯಾವ ತರ ಕಾಣಿಸ್ತದೆ ಅಂತ ನೀವಿಲ್ಲಿ ನೋಡ್ಬೋದು. ತುಂಬಾ ಬೃಹದಾಕಾರವಾದಂತಹ ಆಲದ ಮರ ಇದು. ಹಾಗೆ ಆಲದ ಮರದ ಕೆಳಗಡೆ ಶಿವನ ಅನುಗ್ರಹದ ಒಂದು ಪ್ರಸಾದವನ್ನ ಕೂಡ ನೀವು ಹಚ್ಕೋಬಹುದು. ಇನ್ನು ವಿಶೇಷವಾಗಿ ಶಿವನ ವಿಭೂತಿಯನ್ನ ಪ್ರಸಾದವನ್ನಾಗಿ ಕೊಡಲಾಗುತ್ತೆ. ನೀವು ಇಲ್ಲಿ ಕಾಣಬಹುದು ಯಾವುದೇ ತರಹದ ಕೆಂಪು ಪ್ರಸಾದವನ್ನ ಕೊಡಲಾಗಲ್ಲ, ವಿಭೂತಿಯನ್ನ ಪ್ರಸಾದವನ್ನಾಗಿ ಇಟ್ಟಿದ್ದಾರೆ. ಅದನ್ನು ಕೂಡ ಹಚ್ಚಿಕೊಂಡು ದೇವರ ಅನುಗ್ರಹಕ್ಕೆ ನಾವಿಲ್ಲಿ ಪಾತ್ರರಾಗಬಹುದು. ಇತಿಹಾಸ ಒಂದು ಲಿಖಿತ ರೂಪದಲ್ಲಿ ಬರ್ದಿರೋದಾಗಿರ್ಬೋದು, ಯಾರಿಗಾದ್ರೂ 100% ಗೊತ್ತಿರೋದಂತೂ ಇಲ್ವೇ ಇಲ್ಲ. ಅದಕ್ಕೋಸ್ಕರ ನಮಗೆ ಎಷ್ಟು ಗೊತ್ತಿದೆ ಈ ದೇವಸ್ಥಾನದ ಬಗ್ಗೆ ಅಷ್ಟು ನಾನು ನಿಮಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಇನ್ನು ಅದೆಷ್ಟೋ ವರ್ಷಗಳ ಹಿಂದೆ ಈ ದೇವಸ್ಥಾನದಲ್ಲಿ ಒಬ್ರು ಸ್ವಾಮೀಜಿಗಳಿದ್ರಂತೆ. ಅವರ ಹೆಸರು ಸದಾಶಿವ ಅಂತ. ಅವರು ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತ ಆಲೋಚನೆಯನ್ನ ಮಾಡ್ತಾರೆ. ಆವಾಗ ಧರ್ಮಸ್ಥಳದಲ್ಲಿ ಲಿಂಗ ಪ್ರತಿಷ್ಠಾಪನೆ ಹಾಗೆ ಮಹಾಲಿಂಗೇಶ್ವರದಲ್ಲಿ ಕೂಡ ಲಿಂಗ ಪ್ರತಿಷ್ಠಾಪನೆ ಒಂದೇ ಸಮಯಕ್ಕೆ ಆಗಬೇಕು ಅಂತ ಹೇಳಿ, ಅಂತಂದ್ರೆ ಧರ್ಮಸ್ಥಳದಲ್ಲಿ ಆಗಿ ಅಲ್ಲಿ ಶಂಖನಾದ ಆದ ಮೇಲೆ ಈ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಒಂದು ಪ್ರತಿಷ್ಠಾಪನೆ ಮಾಡೋದಾಗಿ ಇಚ್ಛೆ ಇಡ್ತಾರೆ. ಆದ್ರೆ ಅಲ್ಲಿ ಬೆಳಿಗ್ಗೆ ಮನೆ ಮನೆ ಸುತ್ತಲಿಕ್ಕೆ ಬರುವಂತಹ ದಾಸರು ಏನ್ ಮಾಡ್ತಾರೆ, ಒಂದು ಶಂಖನಾದವನ್ನ ಊದ್ತಾರೆ. ಆವಾಗ ದೇವಸ್ಥಾನದ ಮುಖ್ಯಸ್ಥರು ಇದೇ ಒಂದು ಧರ್ಮಸ್ಥಳದ ಶಂಖನಾದವೆಂದು ಲಿಂಗವನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ಆ ದಿನದಿಂದ ದಾಸರು 5 ಹಳ್ಳಿ ಇರುವಂತಹ ಗ್ರಾಮ ಅಂತಂದ್ರೆ ಬಸ್ರೂರಿಗೆ ಸಮೀಪವಾಗಿರುವಂತಹ ಗ್ರಾಮಕ್ಕೆ ವಿಸಿಟ್ ಮಾಡ್ಲಿಕ್ಕೆ ಅವರಿಗೆ ಅವಕಾಶವಿರಲ್ಲ. ನೀವೇನಾದ್ರೂ ಬಸ್ರೂರ್ ಬಂದಾಗ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಎದುರುಗಡೆನೆ ಇರುತ್ತೆ. ಖಂಡಿತವಾಗಿಯೂ ಬಂದು ಈ ದೇವರ ಒಂದು ದರ್ಶನವನ್ನ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಎಲ್ಲ ನಿಯಮವನ್ನ ಕೂಡ ಪಾಲನೆ ಮಾಡಲಿ. ಹಾಗೆ ಈ ವಿಷಯ ಇನ್ನಷ್ಟು ಹೆಚ್ಚಿನ ಜನರಿಗೆ ಗೊತ್ತಾಗುವಂತಾಗ್ಲಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದ್ರೆ ಖಂಡಿತವಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಇಂಥದ್ದೇ ಧಾರ್ಮಿಕ ಸ್ಥಳಗಳು ನಿಮ್ಗೆ ಏನಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಆದಷ್ಟು ಬೇಗ ಅಲ್ಲಿಯ ವಿಡಿಯೋ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.